ಹಾಯ್, ಇಲ್ಲಿ ನೋಡ್ಬೋದು ಒಂದು ಮೂಕ ಪ್ರಾಣಿ ಪ್ಲಾಸ್ಟಿಕ್ ಅಲ್ಲಿ ಮತ್ತೆ ನಮ್ಮ ವೇಸ್ಟ್ ಏನ್ ಚೆಲ್ತಾರೆ ಜನರು ಅದರ ಅಲ್ಲಿ ಊಟ ಮಾಡ್ತಾ ಇದೆ. ಏನಪ್ಪಾ ಇದನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಅಂತಂದ್ರೆ ನೀವು ತಪ್ಪು. ಇದು ವೈಲ್ಡ್ ಗೋರ್, ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಹಳ್ಳಿಗಳಲ್ಲಿ ಕಾಳ್ತಿರೋ ಎಮ್ಮೆಗಳು ಅಲ್ಲ. ನಾನು ಒಂದು ಫಾರೆಸ್ಟ್ ಗ್ರಾಜುಯೇಟ್ ಆಗಿ ಅದನ್ನ ನೋಡಿದಾಗ ನನಗೆ ಬಹಳ ನೋವಾಯ್ತು, ಬೇಸರ ಆಯ್ತು. ಹಾಗಾಗಿ ಇದನ್ನ ವಿಡಿಯೋ ಮಾಡ್ತಾ ಇರೋದು. ಇದು ಒಂದು ತಮಿಳುನಾಡಲ್ಲಿರೋ ಒಂದು ಟೆಂಪಲ್ ಅಲ್ಲಿ ನಾನು ಬಂದಾಗ ಈ ದೃಶ್ಯ ನಾನು ನೋಡ್ತೇನೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಜನರು ಇಷ್ಟು ಬರ್ತಾ ಇದ್ದಾರೆ, ಫ್ರೀಕ್ವೆಂಟ್ ಆಗಿ ಊಟ ಕಟ್ಕೊಂಡ್ ಬರ್ತಾರೆ, ಗುಡಿಗೆ ತಮ್ಮ ದೇವರ ದರ್ಶನ ಮಾಡಿ ಇಲ್ಲಿ ತಮ್ಮ ಹಣ್ಣು ಹಂಪಲ ಏನು ವೇಸ್ಟ್ ಇರುತ್ತೆ ಅದನ್ನೆಲ್ಲ ಒಗಿತಾ ಇದ್ದಾರೆ. ಇದು ಏನ್ ಮಾಡ್ತಾ ಇದೆ, ಕಾಡಿನ ಪಕ್ಕದಲ್ಲೇ ಇರೋದ್ರಿಂದ ಇದು ಟೆಂಪಲ್ ಇಲ್ಲಿ ಇದು ಬಂದು ಸೇವನೆ ಮಾಡ್ತಾ ಇದೆ. ಓದೋ ಟೈಮ್ ಏನಾಗುತ್ತೆ, ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಹೋಗಿದಾಗ ಪ್ಲಾಸ್ಟಿಕ್ ಅನ್ನೇ ಸೇವಿಸುತ್ತೆ ಅದು. ನಾನು ರೀಸೆಂಟ್ ಆಗಿ ಒಂದು ರೀಲ್ ನೋಡಿದೆ, ಸರ್ ಅಲ್ಲಿ ಯಾರೋ ಫಾರೆಸ್ಟ್ ಬಗ್ಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಾನು ಫಾರೆಸ್ಟ್ ಗ್ರಾಜುಯೇಟ್, ಸೊ ಹಾಗಾಗಿ ನಮ್ಗೆ ಒಂದು ಜಾಸ್ತಿ ಒಲವಿರುತ್ತೆ. ನಾನು ಏನು ಹೇಳ್ಬೇಕಂತಂದ್ರೆ ಜನರು ನಮ್ಮ ಏಜ್ ಗ್ರೂಪ್ ಅವರು ಅಟ್ಲೀಸ್ಟ್ ಪ್ಲಾಸ್ಟಿಕ್ ಹೋಗೋದನ್ನ ಕಾಡಲ್ಲಿ ಇಲ್ಲ ಅಂತಂದ್ರೆ ಹೊರಗೆ ಹೋದಾಗ ಅವಾಯ್ಡ್ ಮಾಡಿ. ಎಷ್ಟು ಸಾಧ್ಯ ಆಗಷ್ಟೇ ಅಷ್ಟು ಇಲ್ಲಿ ನೋಡಿ ಯಾರೋ ಒಬ್ರು ಹಣ್ಣು ಪೈನಾಪಲ್ ಕಟ್ ಮಾಡಿರೋ ಪೀಸ್ ಹೋಗಿದ್ರು. ಅದೇನು ಝೂ ಅಲ್ಲಿರೋ ಎನಿಮಲ್ಸ್ ಅಲ್ಲ, ಅದು ಒಂದು ಫಾರೆಸ್ಟ್ ಅಲ್ಲಿ ವೈಲ್ಡ್ ಫಾರೆಸ್ಟ್ ಅಲ್ಲಿ ಇರುವಂತ ಪ್ರಾಣಿನ ನೀವು ರೋಡಿಗೆ ತರಂಗ್ ಮಾಡಿದ್ದೀರಾ. ಯಾಕಂದ್ರೆ ನೀವು ಕೊಟ್ಟಿರೋ ಹಣ್ಣು ಬಿಸ್ಕಿಟ್ ಅದು ಇದು ಅಂತ ಹೇಳಿ ಇದು ದೊಡ್ಡ ತಪ್ಪು. ಕಾಡಲ್ಲಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವರು ಆಕ್ಷನ್ ತಗೋಬೇಕಿತ್ತು. ಇದು ತಮಿಳ್ನಾಡಲ್ಲಿದೆ. ಆದ್ರೆ ನನಗೊಂದು ಒಳ್ಳೆ ಮಾತಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ ಬಹಳ ಸ್ಟ್ರಿಕ್ಟ್ ಆಕ್ಷನ್ ಆಗ್ತಾ ಇತ್ತು. ಅದನ್ನ ನಾನು ಭಾವಿಸ್ತೇನೆ. ನೀವು ಜನರು ಇದರ ಬಗ್ಗೆ ಅರ್ಥ ಮಾಡ್ಕೊಂಡು ನೀವು ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಪ್ಲಾಸ್ಟಿಕ್ ದಯವಿಟ್ಟು ಬ್ಯಾನ್ ಆಗಬೇಕು.